ರಿಯಲ್ ಎಸ್ಟೇಟ್ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಚುರುಕಾಗಿ ನಡೀತಾ ಇದೆ. ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇದೆ. ಆದರೆ ಇನ್ನೂ ಕೂಡ ಈ ಆತ್ಮಹತ್ಯೆಯ ರಹಸ್ಯ ಬಯಲಾಗಿಲ್ಲ. ಎಸ್ಐಟಿ ಕೈ ಸೇರಿದೆ ರಾಯ್ ಮೊಬೈಲ್ನ ಸಿಡಿಆರ್ ರಿಪೋರ್ಟ್ ನಿಂದ ಎಸ್ಐಟಿಗೆ ನಿರಾಸೆಯಾಗಿದೆ. ಕಾರಣ, ರಾಯ್ ಅವರು ಕೇವಲ ಇಂಟರ್ನೆಟ್ ಕರೆಗಳನ್ನ ಮಾತ್ರ ಮಾಡಿದ್ದಾರೆ. ಯಾರ್ಯಾರಿಗೆ ಇಂಟರ್ನೆಟ್ ಕರೆ ಮಾಡಿದ್ರು ಅನ್ನೋದು ಈಗಲೂ ಕೂಡ ನಿಗೂಢವಾಗಿದೆ. ಯಾರ್ಯಾರ ಜೊತೆ ಇಂಟರ್ನೆಟ್ ಕರೆ ಮೂಲಕ ಮಾತನಾಡಿದ್ರು, ಏನು ಮಾತನಾಡಿದ್ರು ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಕರೆಗಳ IP ವಿಳಾಸ ಪತ್ತೆ ಹಚ್ಚಲಾಗ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ಅದರಲ್ಲಿ ಬ್ಯುಸಿ ಇದ್ದಾರೆ. ಬಹುತೇಕ ವೈಫೈ ಮೂಲಕವೇ ರಾಯ್ ಇಂಟರ್ನೆಟ್ ಕಾಲ್ ಮಾಡಿರೋದು. ಈ ಇಂಟರ್ನೆಟ್ ಕರೆ ಪತ್ತೆ ಹಚ್ಚೋದು ತಾಂತ್ರಿಕವಾಗಿ ಬಹಳ ಕಷ್ಟ. ರಾಯ್ ಸುಯಿಸೈಡ್ ತನಿಖೆಯಲ್ಲಿ ಎಸ್ಐಟಿ ತನಿಖೆಗೆ ಇದು ಸ್ವಲ್ಪ ಹಿನ್ನಡೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ರಿಯಲ್ ಎಸ್ಟೇಟ್ ಉದ್ಯಮಿ ಸಿಜೆ ರಾಯ್ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ಎಲ್ಲ ಆಯಾಮದಿಂದಲೂ ಕೂಡ ತನಿಖೆ ಮಾಡ್ತಾ ಇದೆ. ಅವರ ಮೊಬೈಲ್ ಅನ್ನು ಕೂಡ ವಶಕ್ಕೆ ಪಡೆದಿದೆ. ಒಂದು ಆಂಡ್ರಾಯ್ಡ್ ಮೊಬೈಲ್, ಒಂದು ಐಫೋನ್ ಮೊಬೈಲ್. ಇದರ ಸಿಡಿಆರ್ ರಿಪೋರ್ಟ್ ಈಗ ಎಸ್ಐಟಿ ಕೈ ಸೇರಿದೆ. ಆದರೆ ಎಸ್ಐಟಿಗೆ ಈ ರಿಪೋರ್ಟ್ನಿಂದ ಏನು ಅಷ್ಟೊಂದು ಸಹಾಯ ಆಗಲ್ಲ ಅನ್ನೋದೇ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಕಾರಣ, ಅವರು ಮಾಡಿರುವಂಥದ್ದು ವೈಫೈ ಕರೆಗಳನ್ನು, ಇಂಟರ್ನೆಟ್ ಕರೆ, ಇದನ್ನ ಪತ್ತೆ ಹಚ್ಚೋದು ತಾಂತ್ರಿಕವಾಗಿ ಬಹಳ ಕಷ್ಟ. ಹಾಗಾಗಿ ತನಿಖೆಗೆ ಹಿನ್ನಡೆ ಆಗಬಹುದು. ಸಿಜೆ ರಾಯ್ ಸಹೋದರರ ಹೇಳಿಕೆಯನ್ನ ಕೂಡ ಎಸ್ಐಟಿ ದಾಖಲು ಮಾಡಿಕೊಂಡಿದೆ. ಇಬ್ಬರು ಸಹೋದರರ ಹೇಳಿಕೆಯನ್ನ ದಾಖಲಿಸಿದೆ. ಸಿಜೆ ಬಾಬು, ಸಿಜೆ ಜೋಜಿ, ಈ ಇಬ್ಬರು ಸಹೋದರರ ಹೇಳಿಕೆಯನ್ನ ಎಸ್ಐಟಿ ದಾಖಲಿಸಿದೆ. ಐಟಿ ಮೇಲೆಯೇ ಈ ಇಬ್ಬರು ಸಹೋದರರು ಬೊಟ್ಟು ಮಾಡ್ತಾ ಇರೋದು. ಆತ್ಮಹತ್ಯೆಯ ನಂತರ ಸಿಜೆ ರಾಯ್ ಅವರ ಸಹೋದರ ಬಾಬು ಅವರು ಮಾತನಾಡಿದ್ರು. ಅವ್ರು ಹೇಳ್ತಾ ಇರೋದು, ಇಲ್ಲ ಎಸ್ಐಟಿ ಪ್ರೆಷರ್ ಇತ್ತು, ಹಾಗಾಗಿನೇ ರಾಯ್ ಅವರು ಸುಯಿಸೈಡ್ ಮಾಡಿಕೊಂಡ್ರು ಅಂತ. ಈಗ ಎಸ್ಐಟಿ ನಡೆಸಿದಂತಹ ತನಿಖೆಯಲ್ಲೂ ಅದನ್ನೇ ಹೇಳ್ತಾ ಇದ್ದಾರೆ. ಐಟಿ ಕಿರುಕುಳದಿಂದಲೇ ರಾಯ್ ಆತ್ಮಹತ್ಯೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಇಬ್ಬರ ಹೇಳಿಕೆಯನ್ನ ಪಡೆದಿರುವ ಎಸ್ಐಟಿ ತನಿಖೆಯನ್ನ ಮುಂದುವರಿಸಿದೆ. ಅವರ ಕುಟುಂಬಸ್ಥರ ಹೇಳಿಕೆಯನ್ನು ಕೂಡ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ. ರಾಯ್ ಅವರ ಪತ್ನಿ ಹಾಗೂ ಇಬ್ಬರು ಮಕ್ಕಳು ಎಲ್ಲರೂ ಕೂಡ ಈಗ ಎಸ್ಐಟಿ ಮೇಲೇನೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಕೇರಳದಿಂದ ಬಂದಂತಹ ಐಟಿ ಟೀಮ್ ಏನಿದೆ, ಆ ಐಟಿ ಟೀಮ್ನ ಪ್ರೆಷರ್ನಿಂದಾಗಿಯೇ ಸಿಜೆ ರಾಯ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಐಟಿ ಅಧಿಕಾರಿಗಳ ಮೇಲೇನೆ ಬೊಟ್ಟು ಮಾಡಿ ತೋರಿಸ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.